ಕಾಂಗ್ರೆಸ್ ಶಾಸಕ ರಮೇಶ್ ಬಾಬು ಬಂಡ್ಸಿದ್ದೇಗೌಡ ಅವರ ಆಪ್ತ ಪೊಲೀಸರ ಮೇಲೆಯೇ ದರ್ಪ ತೋರಿರುವಂತ ಘಟನೆ ಮಂಡ್ಯ ಜಿಲ್ಲೆಯಲ್ಲಿ ನಡೆದಿದೆ. ಪೊಲೀಸರನ್ನೇ ಎಳೆದಾಡಿ ಗ್ರಾಮ ಪಂಚಾಯತ್ ಸದಸ್ಯನೊಬ್ಬ ಹೈಟ್ ಡ್ರಾಮಾ ಮಾಡಿರೋರು. ವ್ಯಕ್ತಿಯೊಬ್ಬರಿಗೆ ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಮಂಡ್ಯ ತಾಲೂಕಿನ ಕಮ್ಮನಾಯಕನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತ ಘಟನೆ ಇದೆ. ಗ್ರಾಮ ಪಂಚಾಯತ್ ಸದಸ್ಯ ಅನಿಲ್ ಕುಮಾರ್ ಎಂಬಾತ ಈ ದಬ್ಬಾಳಿಕೆಯನ್ನು ಎಸಗಿರೋದು. ಅನಿಲ್ ಶಾಸಕ ರಮೇಶ್ ಬಾಬು ಬಂಡ್ಸಿದ್ದೇಗೌಡ ಅವರ ಆಪ್ತ ಅಂತ ಗೊತ್ತಾಗಿದೆ. ಗಣೇಶ ವಿಸರ್ಜನೆಯ ಮೆರವಣಿಗೆ ವೇಳೆ ಅನಿಲ್ ಗಲಾಟೆ ಮಾಡಿದರು. ಗಲಾಟೆ ತಡೆಯೋದಕ್ಕೆ ಬಂದಂತ ಪೊಲೀಸ್ ಸಿಬ್ಬಂದಿಗೆ ಆವಾಜ್ ಹಾಕಿ ಹಲ್ಲೆ ನಡೆಸಿ ಕೊಲೆ ಬೆದರಿಕೆ ಕೂಡ ಹಾಕಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಚಂದ್ರ ನೀನ್ ಊರೊಳಗೆ ಬಂದು ಕೂತಿರೋನು ಲೇ ಮತ್ತೆ ಬೇರೆ ಅಲ್ವಾ ನಿನ್ ಕಾಲ್ ಕಟ್ಬೇಕಲ್ವಾ ನಿಮ್ಮ ಅಪ್ಪನೂ ನಮ್ಮ ಮನೆಯವ್ರ ಫ್ರೆಂಡ್ ಅಲ್ವಾ ಬೇಡ ತಗ್ಬಿಡು ಆಯ್ತಾರ ಬಾ ಬೇಡ ಚಂದ್ರ ನೀನ್ ಊರೊಳಗೆ ಬಂದು ಕೂತಿರೋನು ಲೇ ಮತ್ತೆ ಬೇರೆ ಅಲ್ವಾ ನಿನ್ ಕಾಲ್ ಕಟ್ಬೇಕಲ್ವಾ ನಿಮ್ಮ ಅಪ್ಪನೂ ನಮ್ಮ ಮನೆಯವ್ರ ಫ್ರೆಂಡ್ ಅಲ್ವಾ ಬೇಡ ತಗ್ಬಿಡು ಆಯ್ತಾರ ಬಾ ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ನಂದೀಶ್ ನೇರ ಸಂಪರ್ಕದಲ್ಲಿ. ನಂದೀಶ್, ಈ ರೀತಿ ವರ್ತಿಸೋದಕ್ಕೆ ಏನ್ ಕಾರಣ, ಏನಾಯ್ತು ಅಲ್ಲಿ? ರಕ್ಷತ್, ಕಮ್ಮನಾಯಕನಹಳ್ಳಿ ಗ್ರಾಮ ಅಂದ್ರೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಗ್ರಾಮ ಆಗಿರುವಂಥದ್ದು. ಆ ಒಂದು ಗ್ರಾಮದಲ್ಲಿ ಗಣಪತಿ ವಿಸರ್ಜನಾ ಕಾರ್ಯಕ್ರಮವನ್ನ ಮಾಡ್ತಾ ಇರ್ತಾರೆ. ಆ ವೇಳೆ ಆ ಒಂದು ವಿಸರ್ಜನಾ ಮೆರವಣಿಗೆ ಸಂದರ್ಭದಲ್ಲಿ ಪೊಲೀಸರ ಭದ್ರತೆಯೂ ಕೂಡ ಇರುತ್ತೆ. ಆ ಸಂದರ್ಭದಲ್ಲಿ ವಾಹನಗಳ ಸಂಚಾರಕ್ಕೆ ಒಂದಷ್ಟು ಅಡೆತಡೆ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಆ ಒಂದು ಮೆರವಣಿಗೆಯನ್ನ ಪಕ್ಕಕ್ಕೆ ಸೇರಿಸಿ ಅಂದ್ರೆ ಆ ಒಂದು ವಾಹನ ಹೋಗೋದಕ್ಕೆ, ಕಾರು ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಮೂಲಕ ಮನವಿಯನ್ನು ಮಾಡುವಂಥದ್ದು. ಪೊಲೀಸರು ಖುದ್ದು ಆ ಒಂದು ಮೆರವಣಿಗೆಯನ್ನ ಹಮ್ಮಿಕೊಂಡಿದ್ದಂತ ಯಾರು ಗ್ರಾಮ ಪಂಚಾಯತಿ ಸದಸ್ಯ ಅನಿಲ್ ಕುಮಾರ್ ಇದ್ರು, ಅವರ ನೇತೃತ್ವದಲ್ಲಿ ಆ ಒಂದು ಗಣಪತಿ ಮೆರವಣಿಗೆ ಕೂಡ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ಆ ಒಂದು ಮಾರ್ಗವನ್ನ ಅಂದ್ರೆ ಆ ಒಂದು ಜಾಗವನ್ನ ಬಿಡಿಸುವ ನಿಟ್ಟಿನಲ್ಲಿ ಪೊಲೀಸರು ಕೂಡ ಮಾತುಗಳನ್ನ ಹೇಳ್ತಾರೆ. ಆದ್ರೆ ಆತ ಗ್ರಾಮ ಪಂಚಾಯತಿ ಅನಿಲ್ ಏನಿದ್ದಾನೆ, ಆತ ಶಾಸಕ ರಮೇಶ್ ಬಂಡ್ಸಿದ್ದೇಗೌಡರ ಅತ್ಯಾಪ್ತ ಕೂಡ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ಆತ ದರ್ಪವನ್ನ ಎಸಗಿರುವಂಥದ್ದು. ಅಂದ್ರೆ ಯಾವುದೇ ಕಾರಣಕ್ಕೂ ದಾರಿಯನ್ನ ಬಿಡಲ್ಲ, ಮೆರವಣಿಗೆ ಸಂಪೂರ್ಣ ಮುಗಿದ ಬಳಿಕ ನೀನು ಕಾರಿನಲ್ಲಿ ಹೋಗ್ಬೋದು ಎಂಬ ನಿಟ್ಟಿನಲ್ಲಿ ವಾಗ್ವಾದ ಕೇಳಿದ್ದಾನೆ. ಆ ಸಂದರ್ಭದಲ್ಲಿ ಒಂದಷ್ಟು ಅವರಿಗೆ ತಿಳಿ ಹೇಳುವಂತ ಕೆಲಸವನ್ನ ಕಾರು ಚಾಲಕ ಚಂದ್ರೇಗೌಡ ಕೂಡ ಮಾಡುವಂಥದ್ದು. ಆದ್ರೆ ಏಕಾಏಕಿ ಅವರ ಮೇಲೆಯೇ ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನು ಮಾಡ್ತಾನೆ. ಅಲ್ಲದೆ ಒಂದಷ್ಟು ಹಲ್ಲೆಯ ಯತ್ನವೂ ಕೂಡ ಆಗುತ್ತೆ. ಈ ಸಂದರ್ಭದಲ್ಲಿ ಖುದ್ದು ಪೊಲೀಸರೇ ಅವರನ್ನ ಸಮಾಧಾನ ಪಡಿಸುವ ನಿಟ್ಟಿನಲ್ಲಿ ಮುಂದಾಗ್ತಾರೆ. ಅಂದ್ರೆ ಈ ರೀತಿ ನೀವು ಸಾರ್ವಜನಿಕರಿಗೆ ತೊಂದರೆಯನ್ನ ಕೊಡಬೇಡಿ, ಮೆರವಣಿಗೆ ಪಕ್ಕಕ್ಕೆ ಅಂದ್ರೆ ಒಂದು ಭಾಗದಲ್ಲಿ ನಡೀಲಿ, ರಸ್ತೆ ಭಾಗದಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.